ಇವತ್ತು 18 ಥರದ ಔಷಧಿಯನ್ನು ಒಳಗೊಂಡಂಥ ಕೇಸರಿಬಾತು ಮಾಡೋಣ. ಇದು ಆಟಿ ಸೊಪ್ಪು. ಆಷಾಢ 18ನೇ ದಿನ ಇದಕ್ಕೆ 18 ಥರದ ಔಷಧಿಗಳು ಕೂಡ ತುಂಬಿರುತ್ತೆ. ಕೊಡಗಿನ ಭಾಗದಲ್ಲಿ ಜಾಸ್ತಿಯಾಗಿ ಮಾಡುವಂತಹ ಒಂದು ಔಷಧಿಯುಕ್ತವಾದಂಥ ಒಂದು ರೆಸಿಪಿ ಇದ್ದು. ಇದರಿಂದ ಪಾಯಸ ಮಾಡ್ತಾರೆ, ಆಮೇಲೆ ಹಲ್ವ ಮಾಡ್ತಾರೆ, ಕೇಸರಿಬಾತು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ ವಿಡಿಯೋ ಕೊನೆಯವರೆಗೂ ನೋಡಿ. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಹಿತೈಷಿ ಬಂಧುಗಳಿಗೆ. ಮೊದಲಿಗೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಬೇಕು. ದಂಟು ಸಮೇತ ಬೇಕು. ದಂಟು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸಿದಾಗ ಅದರಿಂದ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಬೇಯಿಸಿದಾಗ ಅದರಿಂದ ನೀರು ಬರುತ್ತೆ. ನೀರು ಒಂದು ಪರ್ಪಲ್ ಕಲರಲ್ಲಿ ಇರುತ್ತೆ, ನೇರಳೆ ಬಣ್ಣದಲ್ಲಿ ಇರುತ್ತೆ. ಚೆನ್ನಾಗಿ ಬೆಂದ ಮೇಲೆ ನೋಡಿ ಅದು ಹೇಗಿದೆ ಅಂತ ಹೇಳಿ. ನೋಡಿ ಅಲ್ಲಿ ಕುದೀತಾ ಇದೆ, ಔಷಧಿ ಎಲ್ಲ ಬಿಟ್ಕೊಂಡಿದೆ ಆ ನೀರಲ್ಲಿ. ನೋಡಿ ನೀರು ಪರ್ಪಲ್ ಕಲರ್ ಬಂದಿರೋದು ಕಾಣಿಸ್ತಾ ಇದೆಯಲ್ವಾ. ಇದನ್ನು ತೆಗೆದಿಟ್ಟು ನಾವು ಸಪ್ರೇಟಾಗಿ ಚೆನ್ನಾಗಿ ಸೋಸಿ ತೆಗೆದಿಟ್ಟು ಇದರಿಂದ ಕೇಸರಿಬಾತು ಮಾಡೋಣ. ನೋಡಿ ಗ್ಲಾಸಲ್ಲಿ ತೆಗೆದಿಟ್ಟಿದ್ದೀನಿ, ಇನ್ನೂ ಉಂಟು. ನಾನು ಒಂದು ಗ್ಲಾಸ್ ತೋರಿಸ್ಲಿಕ್ಕೋಸ್ಕರ ಹೊಯ್ದಿಟ್ಟೆ. ಫಸ್ಟು ಗ್ಯಾಸ್ ಉರಿಸಿ ಬಾಣಲೆ ಇಟ್ಟು ಅದರ ಮೇಲೆ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಬನ್ಸಿ ರವೆನ ಹುರ್ಕೊಳ್ಬೇಕು. ನನಗೆ ಬನ್ಸಿ ರವೆ ಇಷ್ಟ, ಅದಕ್ಕೆ ಬನ್ಸಿ ರವೆಯಲ್ಲಿ ನಾನು ಮಾಡ್ತಾಯಿದ್ದೇನೆ. ಜಾಸ್ತಿ ಹುರ್ಕೊಳ್ಬಾರ್ದು, ತುಂಬ ರೋಸ್ಟ್ ಆಗಬಾರ್ದು. ಆಮೇಲೆ ಅದಕ್ಕೆ ತೆಗೆದಿಟ್ಟಂತಹ ಸೊಪ್ಪಿನ ರಸನ ಹಾಕ್ಕೊಳ್ಬೇಕು, ಅಂದರೆ ನೀರನ್ನು ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಹಾಲು ಹಾಕಬೇಕು, ಅದು ವಿಡಿಯೋ ಮಿಸ್ ಆಯಿತು. ಆಮೇಲೆ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದು, ಅದನ್ನು ಹುರಿಬೇಕು ಆ ಥರ ಏನೂ ಇಲ್ಲ. ಹಾಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಚೂರು ಹಾಕ್ಕೊಳ್ಬೇಕು, ಅದು ಮಿಸ್ ಆಯಿತು. ಸಕ್ಕರೆ ಹಾಕ್ಕೊಳ್ಬೇಕು, ಅದು ಮಾತ್ರ ಮಿಸ್ ಆಗಿಲ್ಲ. ನೋಡ್ತಾ ಇರಿ. ಏಲಕ್ಕಿ ಪುಡಿ ಹಾಕಬೇಕು, ಅದು ಕೊನೆಗೆ ಆಯಿತಾ. ನೋಡಿ ಯಾವ ರೀತಿ ತಯಾರಾಗ್ತಾ ಇದೆ ಕೇಸರಿಬಾತು ಅಂತ. ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ರಕ್ತದೊತ್ತಡನ ನಿಯಂತ್ರಣ ಮಾಡಲಿಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ಹೃದ್ರೋಗಕ್ಕೆ, ಆಮೇಲೆ ಹೊಟ್ಟೆ ನೋವೆಲ್ಲ ಇರುತ್ತೆ ಅಲ್ವಾ ಅದಕ್ಕೆ, ಸುಸ್ತಿಗೆ, ಇದಕ್ಕೆಲ್ಲ ತುಂಬ ಒಳ್ಳೆಯದು. ಇದರ ರಸನ ಹಾಗೇ ಕುಡಿತಾರೆ ಬೆಳಿಗ್ಗೆ ಒಂದು ಗ್ಲಾಸು. 18 ದಿನ ಆದಮೇಲೆ ಅದರಲ್ಲಿ ಔಷಧಿಗಳು ಕಡಿಮೆ ಆಗ್ತಾ ಬರುತ್ತೆ ಅಂತೆ. ಅದಕ್ಕೆ 18ನೇ ದಿನ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಅದನ್ನು ರಸ ತೆಗೆದು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ರೆಸಿಪಿ ಮಾಡ್ತಾ ತಿಂತಾ ಇರ್ತಾರೆ. ಯಾಕೆಂದರೆ 19ನೇ ದಿನ ಆಗುವಾಗ ಇದರಲ್ಲಿ ಔಷಧಿ ಕಡಿಮೆ ಆಗ್ತಾ ಬರುತ್ತೆ ಅಂತೆ. ಮರಕೆಸು ಅಂದರೆ ಪತ್ರೊಡೆ ಎಲೆ ಉಂಟಲ್ಲ ಅದಕ್ಕೆ, ಆಮೇಲೆ ಕಣಿಲೆಗೆ, ಅಣಬೆಗೆ, ಊರು ಕೋಳಿ ಅಂತ ಹೇಳ್ತಾರಲ್ಲ ಅದಕ್ಕೆ, ಆಮೇಲೆ ಏಡಿಗಳಿಗೆ ಎಲ್ಲ 18 ಥರದ ಔಷಧಿ ಆಷಾಢ ಮಾಸದ 18ನೇ ದಿನ ತುಂಬಿರುತ್ತೆ. ಹಾಗೆ ಮೊದಲಿನ ಕಾಲದಿಂದಲೂ ಬಂದಂತಹ ಒಂದು ಪ್ರತೀತಿ ಇದು, ಹಿರಿಯರು ಮಾಡಿಕೊಂಡು ಬಂದಿರುವಂಥದ್ದು. ತುಂಬ ಹೆಲ್ದಿಯಾಗಿರುವಂತಹ ಔಷಧಿ ಗುಣಗಳನ್ನು ಹೊಂದಿರುವಂತಹ ಈ ಕೇಸರಿಬಾತನ್ನು ನೀವು ಮಾಡಿ ನೋಡಿ, ಮನೆಯವರಿಗೂ ಕೊಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.